ನಮಗೆ ಮಾತನಾಡಿಸಿದ್ದ ಈ ಒಂದಿಬ್ರು ಗೃಹಿಣಿಯರು ಹೇಳಿದ್ರು ಇಲ್ಲ ಚೆನ್ನಾಗಿಲ್ಲ ಭಾರತಕ್ಕೆ, ಇವ್ರು ಸರ್ಟಿಫಿಕೇಟ್ ಕೊಟ್ಟರು ಚೆನ್ನಾಗಿದೆ, ಎರಡೂ ಸಿಕ್ಕಿದೆ. ಬಟ್ ನಿಮ್ಮ ವಾದ ಏನು ಅಂತ? ಅದಕ್ಕಾಗಿ ತಾವು ಗೃಹಿಣಿಯರನ್ನೇ ಕರ್ಕೊಂಬಂದಿದ್ದೀರಿ, ಅದನ್ನು ಬಳಸಿ ಕೂಡ ಅವರು ಮನೆಯಿಂದ ಬಂದಿದ್ದಾರೆ. ತಾವು ಕೂಡ ಭಾಳ ಪ್ರಾಮಾಣಿಕವಾಗಿ ಗ್ರಾಹಕರನ್ನ ಭೇಟಿ ಮಾಡಿ ಅವರ ಅಭಿಪ್ರಾಯ ಕೂಡ ಪಡ್ಕೊಂಡಿದ್ದಾರೆ. ಸೊ ಮಾತನಾಡಿದಂಥವರಲ್ಲಿ ಕೂಡ ನೋಡಿದೆ ಸಾಕಷ್ಟು ಕನ್ಫ್ಯೂಸ್ ಇತ್ತು. ಎರಡನೇ ಬಾರಿ ಹೇಳಿದವರು ರಾಜ್ಯ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಅಕ್ಕಿಯಲ್ಲೂ ಪ್ಲಾಸ್ಟಿಕ್ ಬಂದಿದ್ದು. ಆದರೆ ಒಟ್ಟಾರೆ ಅಕ್ಕಿ ಬಗ್ಗೆ ಹೇಳಬೇಕಂದ್ರೆ ಎರಡೂ ಅಕ್ಕಿ ಕೂಡ ಕೇಂದ್ರ ಸರ್ಕಾರದ್ದೇ. ರಾಜ್ಯ ಸರ್ಕಾರ ಏಜೆನ್ಸಿ ರೂಪದಲ್ಲಿ ಜನಕ್ಕೆ ಹಂಚ್ತಾ ಇದೆ ಹೊರತು ಮೋದಿಯವರ ಒಂದು ಕಲ್ಪನೆ ಏನಂತ ಹೇಳಿದರೆ, ಯಾವುದೇ ಒಂದು ರಾಷ್ಟ್ರ ಆ ದೇಶದಲ್ಲಿ ಹಸಿವು ಮುಕ್ತವಾದಂಥ ರಾಷ್ಟ್ರ ನಿರ್ಮಾಣ ಮಾಡದೆ ಹೋದರೆ ಆ ರಾಷ್ಟ್ರಕ್ಕೆ ಯಾವುದೇ ನೈತಿಕವಾದಂಥ ಜವಾಬ್ದಾರಿ ಆಡಳಿತ ನಡೆಸೋರಿಗೆ ಇರೋದಿಲ್ಲ. ಆ ದೃಷ್ಟಿಯಿಂದ ಈ ದೇಶದಲ್ಲಿ ಆಹಾರ ಭದ್ರತೆಯ ಒಂದು ಕಾನೂನನ್ನು ಬಡವರ ಕಲ್ಯಾಣ ಯೋಜನೆಯಲ್ಲಿ ಕೇವಲ ಅಕ್ಕಿಯನ್ನು ಉಚಿತವಾಗಿ ಕೊಡುವುದರ ಜೊತೆಗೆ ಇತರ ತಿನಿಸು ಪದಾರ್ಥಗಳನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೀವಿ, ಜನ ಬಳಸ್ತಾ ಇದ್ದಾರೆ. ಈ 29 kg ಅಕ್ಕಿಯ ಉದ್ದೇಶ ಏನಂತ ಹೇಳಿದರೆ, ತಾವೇ ಹೇಳ್ದಂಗೆ BPL ಕಾರ್ಡ್, ಬಡತನದ ರೇಖೆಗಿಂತ ಕೆಳಗೆ ಇರ್ತಕ್ಕಂಥವ್ರು ಮತ್ತು ಸಾಮಾನ್ಯರು ಕೂಡ, ಯಾಕೆಂದರೆ ಕೆಳಮಧ್ಯಮ ವರ್ಗದವರಿಗೆ ಆಗುವಷ್ಟು ಕಷ್ಟಗಳು ಸಂಕಷ್ಟಗಳು ಭಾಳ, ಇತ್ತ ದರಿ ಅತ್ತ ಪುಲಿ ಅನ್ನುವಂಥ ಪರಿಸ್ಥಿತಿಯನ್ನು ಅನುಭವಿಸೋರೆ ಕೆಳಮಧ್ಯಮ ವರ್ಗದವರು. ಅವರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಇವತ್ತು ಈ ಯೋಜನೆಯನ್ನು ತಂದಿದ್ದಾರೆ. ಈಗೇನಾಗಿದೆ, ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅಂತ ಇದೆ. ಆ ರೀತಿಯಲ್ಲಿ ಎಲ್ಲೋ ಒಂದು ಅಭಿಪ್ರಾಯ ಅಥವಾ ನಮ್ಮ ವ್ಯಾಪಾರಿಗಳು ಹೇಳಿದ್ರು. ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಏನು ಗೊತ್ತಾ ಸರ್, ಈಗ 29ಕ್ಕೆ ನೀವು ಅಕ್ಕಿ ಕೊಡುವಾಗ ಅವತ್ತು ರಾಜ್ಯ ಸರ್ಕಾರ ಕೇಳುವಾಗ ಕೊಡ್ಬೋದಿತ್ತಲ್ಲ ಅವರಿಗೆ ಅಕ್ಕಿ ಅಂತ, ಅದೊಂದು ಪ್ರಶ್ನೆ ಆಗ್ತಾ ಇರುವಂಥದ್ದು. ಅವರು ಕೊಡ್ತಾ ಇರೋದು, ಈಗ ನಾವೇನು ಹೇಳ್ತೀವಿ, ಈಗ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಇವರು ಕೇಳಿದಾಗ ಹೆಂಗೆ ನೀವು ಪಾರ್ಟಿಷನ್ ಮಾಡೋದು, ನೀವು ಬೇರೆನಾ ನಾವು ಬೇರೆನಾ, ಇಂಡಿಯಾ ಒಂದೇ ಅಲ್ವಾ ಅಂತ ಕೇಳ್ತೀರಿ. ರಾಜ್ಯ ಸರ್ಕಾರ ಕೊಡ್ತಾ ಇರುವಂಥ ಅಕ್ಕಿ ಅವತ್ತು ಅನ್ನಭಾಗ್ಯ ಕೊಟ್ಟರು ಕೂಡ ಅದೇ ನಮ್ಮ ದೇಶದ ಪ್ರತಿಯೊಬ್ಬರು ಕೊಡೋದಲ್ವಾ, ಆಗ ಯಾಕೆ ರಾಜಕೀಯ ಮಾಡಿದ್ರಿ? ಲಾಂಗ್ ಆನ್ಸರ್ಗೆ ಅವ್ರು ಉತ್ತರ ಕೊಡೋಕೆ ಮುಂಚೆ ಅಶ್ವಿನ್ ಅವರೇ ಇಲ್ಲೇನೋ ಒಂದು ಕಾಣ್ತಿದ್ರಿ. ಇದು ನೋಡಿ, ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ, ಇದು ರಾಜ್ಯ ಸರ್ಕಾರ ಈ ಪಡಿತರ ಅಂಗಡಿಗಳಲ್ಲಿ ಅಂದರೆ ರೇಷನ್ ಡಿಪೋದಲ್ಲಿ ಕೊಡ್ತಾ ಇರುವ ಅಕ್ಕಿ. ಅಶ್ವಿನ್ ಅವರೇ ಇಲ್ಲೇನೋ ಕಾಣಿಸ್ತಾ ಇದೆ, ಒಂಚೂರು ನಿಮ್ಗೆ ಏನಾರು ಕಾಣುತ್ತಾ ನೋಡಿ, ಇಲ್ಲಿ ಸ್ವಲ್ಪ ಕಪ್ಪಗೇನೋ ಕಾಣಿಸ್ತಾ ಇದೆ. ಇದು ನಾವು ಆಚೆಯಿಂದ ತಂದಿದ್ದಲ್ಲ, ಮತ್ತೆ ಹೇಳ್ತಾ ಇದ್ದೀನಿ. ಏನಿದು ಕಪ್ಪು ಕಾಣಿಸ್ತಾ ಇದೆ ನಿಮಗೆ? ಕಾಣಿಸ್ತಾ ಇಲ್ಲ, ನಾನು ಈಗೇನಾದ್ರೂ ಅದರಲ್ಲಿ ಏನ್ ಕಾಣ್ತಿದೆ ಅಂತ ಹೇಳ್ಬಿಟ್ಟು ನಮ್ಮ ಹೇಳಿ ಅಲ್ಲ, ಏನಿದೆ ನಿಜ ಏನಿದೆ ಅದು ಹೇಳ್ಬೇಕು. ಒಂದು ಮಾತು ಹೇಳಿದ್ರು, ಹೊಲದ ಗಂಡನ್ಗೆ ಮೊಸರಲ್ಲಿ ಕಲ್ಲು ಹುಡುಕ್ತಾನೆ. ಸ್ವಲ್ಪ ಝೂಮ್ ಮಾಡಿ ನೋಡೋಣ ಕಾಣಿಸುತ್ತಾ ಅಂತ. ಸ್ಮಿತಾ ನಮ್ಮ JP ಸರ್ ಒಂದು ಮಾತು ಹೇಳ್ತಾ ಇದ್ರು, ಇದೆಲ್ಲ ನಮ್ಮ ಕಾಂಗ್ರೆಸ್ನ ವಕ್ತಾರ ಹೇಳಿದಾಗ ಅಧಿಕಾರಿಗಳ ಒಂದು ಲೋಪದೋಷಗಳು ಕಾರಣ ಇರುತ್ತೆ. ಇದು ಲೈವ್ ಅಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಒಂದು ಚಿಕ್ಕ ಪ್ಯಾಕೆಟ್ ಅಷ್ಟೇ, ಸ್ಯಾಂಪಲ್ ಪ್ಯಾಕೆಟು. ನಾವು ಆ್ಯಕ್ಚುಲಿ ಇದನ್ನು 10 kg ಕ್ವಾಂಟಿಟಿ ತರಿಸಿದಾಗ ಈ ಥರದ್ದು ಬೇಜಾನಿತ್ತು. ಹುಳ, ಜೀವಂತವಾಗಿರುವ ಹುಳ. ಅಂದರೆ ನೀವು ಕ್ವಾಲಿಟಿ ಟೆಸ್ಟ್ ಮಾಡಿಸ್ತೀರಿ ಅಂದರೆ ಸನ್ಮಾನ್ಯ ಸಚಿವರಾದ ಮುನಿಯಪ್ಪನವರು ಹಾಗೆ ಕಾಂಗ್ರೆಸ್ ಪಕ್ಷದವರು ಇದ್ರದ್ದು ಮಾಡಿಸ್ಬೇಕಲ್ವಾ? ಅಂದರೆ BPL ಕಾರ್ಡ್ನವರು ಈ ಥರದ್ದು ಹುಳ ಹಾಕಿ ತಿಂದ್ರು ಪರವಾಗಿಲ್ಲ, ನಾವು ಕಾಮೆಂಟ್ ಮಾಡಬೇಕು, ರಾಜಕೀಯ ಮಾಡಬೇಕು, ಅದಕ್ಕೆ ಮೋದಿ ಕೊಡ್ತಿರೋ ಭಾರತಕ್ಕೆ ಬಗ್ಗೆ ನಾವು ಕಾಮೆಂಟ್ ಮಾಡ್ತೀವಿ. ಇದಾ ಲಾಜಿಕ್ಕು? ಆಮೇಲೆ ನಾಟ್ ಓನ್ಲಿ ದಿಸ್, ಅಷ್ಟು ಮಾತ್ರ ಅಲ್ಲ, ನೀವು ಮಕ್ಕಳಿಗೆ ಕೊಡುವಂತ ಮೊಟ್ಟೆ, ಕೊಳತಿರೋ ಮೊಟ್ಟೆ, ಇದನ್ನೇ ಅನೇಕ ಬಾರಿ ನಾವು ಕಾರ್ಯಕ್ರಮ ಕೂಡ ಮಾಡಿದ್ವಿ. ಇಲ್ಲಿ ಏನು ಗೊತ್ತಾ, ಯಾರಿಗೂ ಕೂಡ BJP ಕಾಂಗ್ರೆಸ್ ನಿಮಗೆ ಯಾರಿಗೂ ಕೂಡ ಜನಸಾಮಾನ್ಯರನ್ನ ಮೂರ್ಖರನ್ನಾಗಿಸೋದು ಮಾತ್ರ ನಿಮ್ಮ ಉದ್ದೇಶ, ಅವರಿಗೆ ತಲುಪಬೇಕು ಅಂತ ಇಲ್ವೇ ಇಲ್ಲ. ಹೇಳ್ಬಿಡ್ತೀನಿ, ನೀವು ಒಂದು ಮಾತು ಹೇಳಿದ್ರೆ, ಇವಾಗ ಕೊಡ್ತಿರೋರು 29 ರೂಪಾಯಿಗೆ ರಾಜ್ಯ ಸರ್ಕಾರ ಕೇಳಿದಾಗ ಕೊಡ್ಬೋದಿತ್ತಲ್ವಾ ಅಂತ. ಸರ್, ಅಕ್ಕಿ ಮೇಲೆ ರಾಜಕಾರಣ ಕಾಂಗ್ರೆಸ್ ಅವರು 1 ತಿಂಗಳು ಮಾಡಿದ್ದಾರೆ, ಗ್ಯಾರಂಟಿ ಯೋಜನೆಗಳನ್ನ ಇಟ್ಕೊಂಡು. ಫೆಡರಲ್ ಸಿಸ್ಟಮಲ್ಲಿ, ಒಕ್ಕೂಟ ವ್ಯವಸ್ಥೆನಲ್ಲಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಅವ್ರು ಕಾಂಗ್ರೆಸ್ ಸರ್ಕಾರ, UPA ಇರ್ಬೋದು, NDA ಇರ್ಬೋದು ಸರ್, ಯಾವತ್ತೂ ಬಡವರಿಗೆ ರೈತರಿಗೆ ಮೋಸ ಮಾಡಲ್ಲ ಅನ್ನೋದು ವಿಚಾರದಲ್ಲಿ. ನಾನು ಈಗ ಅದಕ್ಕೂ ರಾಜಕಾರಣ ಕಾಂಗ್ರೆಸ್ ಬೈಬಾರ್ದು. ಅವರು ಒಂದು ಫೆಡರಲ್ ಸಿಸ್ಟಮಲ್ಲಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾನ ಉತ್ತಮವಾದಂಥ ರೀತಿಯಲ್ಲಿ ನಡೆಸ್ಕೊಂಡಿದ್ದಾರೆ. ಸರ್, ಇವತ್ತು ಕಾಂಗ್ರೆಸ್ ಅವರು ಕೊಟ್ಟಿರೋ ಯೋಜನೆಗಳು ಕಾಂಗ್ರೆಸ್ ಪಕ್ಷದ್ದು. 10 kg ಕೊಡ್ತೀನಿ ಅಂತ ಹೇಳಿ ಹೋಗಿ ಇವರು ಕೇಂದ್ರ ಸರ್ಕಾರದವ್ರನ್ನ ಅಕ್ಕಿ ಕೇಳಿದ್ರೆ, ನಾಳೆ ತೆಲಂಗಾಣದವ್ರು ಹೋಗ್ತಾರೆ, ನಾಳೆ ಮಧ್ಯಪ್ರದೇಶದಲ್ಲಿ ಹೋಗ್ತಾರೆ, ನಾಳೆ ಛತ್ತೀಸ್ಗಢ ಅವ್ರು ಹೋಗ್ತಾರೆ. ಕೇಳಿದವ್ರಿಗೆಲ್ಲ ಹಿಂಗೆ ಕೊಡ್ತಾ ಹೋದ್ರೆ ಹೋಗಿ ಮತ ಹಾಕಿಸ್ಕೊಳ್ಳಿಕ್ಕೆ ನಾನು 20 kg ಕೊಡ್ತೀನಿ ಅಂತ ಹೇಳ್ತೀನಿ. ಇನ್ನೊಂದು ಪಕ್ಷ ಹೇಳ್ಬಿಡ್ತಾರೆ ನಾನು 25 kg, ನಾನು ಪುನಃ ನನ್ನ ಕೇಂದ್ರ ಸರ್ಕಾರ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮೊರೆ ಹೋದ್ರೆ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಸರ್? ಮತ್ತೆ ಕಾಂಗ್ರೆಸ್ ಅವ್ರಿಗೆ ಒಂದಾಗಿದೆ ಸರ್,
ಇವತ್ತು ಇವ್ರು ಕೊಡ್ತಿರೋ ಅಕ್ಕಿ ಕರೆಕ್ಟ್ ಆಗಿದೆ, ಕೇಂದ್ರದಿಂದ ಬರ್ತಿರೋದು ಕರೆಕ್ಟ್ ಆಗಿಲ್ಲ ಅಂದರೆ ಕಾಂಗ್ರೆಸ್ ಅವರು ಒಂದು ಗ್ಲಾಸ್ ಹಾಕೋಬಿಟ್ಟಿದ್ದಾರೆ, ಹಳದಿ ಕಲರ್ ಗ್ಲಾಸ್. ಈಗ ಮಾನ್ಯ ಸಿದ್ದರಾಮಣ್ಣನೂ ಒಂದು ವಿಧಾನಸಭೆ ಅಧಿವೇಶನದಲ್ಲಿ ಹೇಳ್ತಿದ್ರು, ಎಲ್ಲ ಕಣ್ಣು ಕಾಣೋದೆಲ್ಲ ಹಳದಿಯನ್ನು, ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಥರ. BJPಯವರು ಮೋದಿಯವರು ಏನಾದರೂ ಒಂದು ಮಾಡ್ತಿದ್ದಾರೆ ಅಂದರೆ ಅದರಲ್ಲಿ ತಪ್ಪು ಹುಡ್ಕಕ್ಕೆ ಹೋಗ್ತಿದ್ದಾರೆ ಹೊರತು ಎಲ್ಲಾನು ತಪ್ಪು ಅಂತ ಹೇಳೋದು. ಜನರು ಇವತ್ತು ಯಾರು ಮೂರ್ಖರಿಲ್ಲ ಸರ್, ಜನರು ಪ್ರಬುದ್ಧರು, ಬುದ್ಧಿವಂತರಿದ್ದಾರೆ. ಹೇಳಿದ್ರಲ್ಲಪ್ಪ, ಇವಾಗ ಹೇಳಿದ್ರಲ್ಲ, ನಾವು ಒಂದಿಬ್ರು ಗೃಹಿಣಿಯರನ್ನ ಮಾತನಾಡ್ಸಿದ್ವಿ. ಇನ್ಫ್ಯಾಕ್ಟ್ ಇನ್ನು 10-15 ಜನ ಮಾತಾಡ್ಸಿದೀವಿ, ಸಮಯ ಜಾಸ್ತಿ ಬೇಡ ಅಂತ ಹೇಳಿ ಇಬ್ರದನ್ನು ಬ್ಯಾಲೆನ್ಸ್ಡ್ ಆಗಿರ್ಲಿ ಅಂತ ತಗೊಂಡಿದ್ವಿ. ಅವರು ಹೇಳ್ತಿದ್ದಾರೆ ಮೋದಿ ಕೊಡ್ತಿರೋ ಭಾರತ್ ಅಕ್ಕಿ ನಮಗೆ ಪ್ಲಾಸ್ಟಿಕ್ ಅಕ್ಕಿ ಅಂತ ಅನುಮಾನ ಇದೆ ಅಂತ ಹೇಳಿ. ತಪಾಸಣೆ ಮಾಡಿಸೋದ್ರಲ್ಲಿ ತಪ್ಪೇನಿದೆ ಅಂತ. 80 ಕೋಟಿ ಜನಕ್ಕೆ ಆಹಾರವನ್ನು ಒದಗಿಸ್ತಕ್ಕಂಥ ಒಂದು ಬೃಹತ್ ಯೋಜನೆ. ಇಂಥ ಇಡೀ ವಿಶ್ವದಲ್ಲೇ ಅತ್ಯಂತ ಎತ್ತರದ ಪ್ರಜಾಪ್ರಭುತ್ವ ದೇಶ ನಮ್ಮದು. ಇಡೀ ದೇಶದ ಜನರ ಒಂದು ಬೇಕು ಬೇಡಗಳಿಗೆ ಒಂದು ಪೂರೈಸಬೇಕಾದಾಗ ನಮ್ಮ ವರ್ತಕರು ಹೇಳಿದ ಹಾಗೆ ಲೋಪದೋಷಗಳು ಎಲ್ಲಾದರೂ ಆಗಿರಲಿಕ್ಕೆ ಸಾಧ್ಯ ಇರ್ಬೋದು, ಇಲ್ಲದೇನೂ ಇರ್ಬೋದು. ನಾನು ಈಗಾಗಲೇ ಹೇಳ್ದಂಗೆ ಯೋಜನೆಯನ್ನು ಯಾವ ದೃಷ್ಟಿಲಿ ನಾವು ತಂದಿದ್ದೀವಿ ಅಂತ ನೋಡಬೇಕು ಹೊರತು, ತೆರೆದ ಹೃದಯದಿಂದ ನೋಡಬೇಕು ಹೊರತು ಹಳದಿ ಕನ್ನಡಕ ಹಾಕ್ಕೊಂಡು ಒಲ್ಲದ ಗಂಡನ ಮೊಸರಲ್ಲೂ ಕಲ್ಲು ಅಂತ ಮೋದಿಯವರ ಏನೇನು ಯೋಜನೆಗಳಿದೆ ಅದನ್ನು ಟೀಕೆ ಮಾಡೋದೇ ಅಲ್ಲ. ಮತ್ತು ಒಂದು ನಮ್ಮ ದೇಶದಲ್ಲಿ ಹೇಳ್ತೀನಿ, ಯಾವುದೇ ಇಲ್ಲ, ಇವತ್ತು ರಾಜ್ಯ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಈಗ ಮೊಟ್ಟೆ ಯೋಜನೆ ಹೇಳಿದ್ರಿ, ಯಾವುದೇ ಯೋಜನೆಗಳಾದ್ರೂ ಮಧ್ಯದಲ್ಲಿ ಮಧ್ಯವರ್ತಿಗಳಿರ್ತಾರೆ. ಆದರೆ ಮೋದಿ ಸರ್ಕಾರದ ಯೋಜನೆಗಳಲ್ಲಿ ಯಾವುದೇ ಮಧ್ಯವರ್ತಿಗಳಿಗೆ, ಕಾಂಟ್ರಾಕ್ಟ್ಗಳಿಗೆ ಅವಕಾಶ ಇಲ್ಲದೆ ಜನರಿಗೆ ನೇರವಾಗಿ ತಲುಪಿಸ್ತಕ್ಕಂಥ ವ್ಯವಸ್ಥೆ ಆಗ್ತಿದೆ. ಆ ವ್ಯವಸ್ಥೆಯಲ್ಲಿ ಲೋಪದೋಷಗಳು ಇದೆಯೋ ಇಲ್ವೋ ಗೊತ್ತಿಲ್ಲ. ತನಿಖೆ ಆಗದಿದ್ದರೆ ಅದನ್ನು ನಾವು ಸ್ವಾಗತಿಸ್ತೀವಿ. ಸ್ವತಃ ತಾವೇ ಸ್ಟುಡಿಯೋಗೆ ಕರೆಸಿ ಗೃಹಿಣಿಯರಿಂದ ಎರಡೂ ಬಗೆಯ ಅಕ್ಕಿಯನ್ನು ಪರೀಕ್ಷೆ ಮಾಡಿದ್ದೀರಿ. ಕೇವಲ ಪರೀಕ್ಷೆ ಅಷ್ಟೇ ಮಾಡಲಿಲ್ಲ, ಅವರು ಅದನ್ನು ಪ್ರಯೋಗ ಮಾಡಿ ಇಲ್ಲಿ ಬಂದಿದ್ದಾರೆ. ಆ ದೃಷ್ಟಿಯಿಂದ ನೋಡಿದಾಗ ಇದು ಅತ್ಯಂತ ಕ್ಷುಲ್ಲಕವಾದಂಥ ವಿಚಾರ. ಈ ಯೋಜನೆಯನ್ನು ಮಾಡಿರ್ತಕ್ಕಂಥದ್ದೇ ಕೆಳಮಧ್ಯಮ ವರ್ಗದವರಿಗೆ ಕೈಗೆಟುಕುವಂಥ ದರದಲ್ಲಿ ಅಗತ್ಯವಾದಂತಹ ತಿಂಡಿ ತಿನಿಸು ಪದಾರ್ಥಗಳು ಸಿಗಬೇಕಂತಕ್ಕಂಥ ಒಂದು ಉದ್ದೇಶ. ಸರ್, ಅದೇ ಕೆಳ ಮಧ್ಯಮ ವರ್ಗದವ್ರಿಗೆ, ಬಡ ವರ್ಗದವ್ರಿಗೆ ನಾವು 10 kg ಕೊಡ್ತೀವಿ, ನೀವು 5 kg ಕೊಡ್ತಿದ್ದೀರಾ, ಪ್ಲಸ್ ನಾವು 5 kg. ನಾನು ಅನ್ಕೊಂಡೆ ಸೂರ್ಯ ಮುಕುಂದರಾಜ್ ಅವರು ಇದನ್ನ ರೇಸ್ ಮಾಡ್ತಾರೆ ಅಂತ, ಯಾಕೋ ಗೊತ್ತಿಲ್ಲ, ಸೈಲೆಂಟ್ ಆಗಿ ಕೂತಿದ್ದಾರೆ. ಅವ್ರ ಪರವಾಗೂ ಇದೆ ಈ ಡಿಬೇಟ್. ಆಕ್ಚುಲಿ ಕಾಂಗ್ರೆಸ್ ನ ಎಡ್ಜ್ ಮಾಡ್ತಿಲ್ಲ, ಅವ್ರ ಪರವಾಗೂ ಇದೆ, ಅವ್ರು ಕೇಳ್ತಾರೆ ಅನ್ಕೊಂಡೆ. ನಾವು ಕೊಡ್ತೀವಿ ಅಂದಿ, ನೀವು 5 kg ಅಂದ್ರೆ ನಾವು ಇನ್ನೂ ಧಾರಾಳ 10 kg ಕೊಡ್ತೀವಿ ಅಂದ್ರೆ ಯಾಕೆ ಕೊಡ್ಲಿಲ್ಲ? ಯಾಕೆ 29 ರೂಪಾಯಿ ಈ ಲೇಬಲ್ ಹಾಕ್ಬಿಟ್ಟು 29 ರೂಪಾಯಿ ಯಾಕೆ? ನ್ಯಾಷನಲ್ ಪಾಲಿಸಿನಲ್ಲಿ ಕರ್ನಾಟಕ ಒಂದನೇ ಎರಡನೇದಾಗಿ ಈ ದೇಶದಲ್ಲಿ ದುರಂತ ಅಂತ ಹೇಳಿದ್ರೆ ಅಕ್ಕಿ ಕೊಡ್ತೀವಿ ಓಟ್ ಕೊಡಿ, ಅಕ್ಕಿ ಕೊಡ್ತೀವಿ ಓಟ್ ಕೊಡಿ ಅಂತ ಕೇಳೋದೇ ಐತಲ್ಲ, ಅದು ಪ್ರಜಾಪ್ರಭುತ್ವಕ್ಕೆ ಮಾಡೋ ಅವಮಾನ, ಬಡವರಿಗೆ ಮಾಡುವಂತ ಅವಮಾನ. ಮೋದಿ ಅವರ ಸರ್ಕಾರ, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಎಲ್ಲರೂ ಕೂಡ ಬಡವರ, ರೈತರ ಮತ್ತು ದುರ್ಬಲ ವರ್ಗದವರ ಬೇಕು ಬೇಡಗಳನ್ನು ಆಧರಿಸಿ ಎಲ್ಲೂ ಮತ ಕೇಳಿಲ್ಲ. ಆಡದೇ ಮಾಡುವವನು ರೂಢಿಯೊಳಗೆ ಉತ್ತಮನು ಅಂತೇಳಿ ಈಗ ಏನೆಲ್ಲ ಯೋಜನೆಗಳನ್ನು ತಂದಿದ್ದೀವಿ, ಅದು ಯಾವುದೂ ಕೂಡ ಕಳೆದ ಚುನಾವಣೆಯ ಪ್ರಣಾಳಿಕೆಯಲ್ಲಿ